ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಜೀವನ ಪ್ರಕ್ರಿಯಾ ಸಂಧಿಯಲ್ಲಿ 23ನೇ ಪದ್ಯ. ಎರಡು ವಿಧದಲ್ಲಿ ಲೋಕದೊಳು ಜೀವರುಗಳಿಪ್ಪರು ಸಂತತ ಕ್ಷರಾಕ್ಷರ ವಿಲಿಂಗ ಸಲಿಂಗ ಸೃಜ್ಯ ಸೃಜ್ಯ ಭೇದದಲ್ಲಿ. ಕರೆಸುವುದು ಜಡ ಪ್ರಕೃತಿ ಪ್ರಣವಾಕ್ಷರ ಮಹಾದಣು ಕಾಲಕ ನಾಮದಿ ಹರಿಸಹಿತ ಭೇದಗಳ ಪಂಚಕ ಸ್ಮರಿಸು ಸರ್ವತ್ರ. ಸಂತತ ಅಂತ ಹೇಳ್ತಾರೆ. ಸಂತತವಾಗಿ ನಿತ್ಯದಲ್ಲಿಯೂ ಎರಡು ವಿಧ ಜೀವರುಗಳಿದ್ದಾರೆ ಲೋಕದಲ್ಲಿ. ಅವರು ಯಾರು ಅಂದರೆ ಕ್ಷರ ಮತ್ತು ಅಕ್ಷರ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಗೀತೆಯಲ್ಲಿ ಪರಮಾತ್ಮ ಹೇಳಿದನು, ದ್ವಾಮಿಮೌ ಪುರುಷೌ ಲೋಕೆ ಕ್ಷರಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಏವ ಚ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕ್ಷರ ಮತ್ತು ಅಕ್ಷರ ಅಂತ ಹೇಳಿ ಎರಡು ವಿಧದ ಜೀವರು ಈ ಲೋಕದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕ್ಷರರು ಅಂತಂದರೆ ಈ ಏನು ದೇಹ ಇದೆ, ಸ್ಥೂಲ ದೇಹ, ಬ್ರಹ್ಮಾದಿ ತೃಣಾಂತ ಜೀವರು ನಿತ್ಯರಾದರೂ ಸ್ಥೂಲ ದೇಹ ಹೊಟ್ಟವರು, ಅದಕ್ಕೆ ಕ್ಷರಜೀವಿಗಳು ಅಂತ ಕರೆಸ್ಕೊಡ್ತಾರೆ. ಅಕ್ಷರ ಅಂದರೆ ನಾಶರಹಿತವಾದ ದೇಹವುಳ್ಳವರು. ಆ ನಾಶರಹಿತ ದೇಹವುಳ್ಳವರು ಮಹಾಲಕ್ಷ್ಮಿ ಮತ್ತು ಪರಮಾತ್ಮ ಇಬ್ಬರೇ. ಇವರು ನಾಶರಹಿತವಾಗಿರುವಂತಹ ಚಿನ್ಮಯ ದೇಹವುಳ್ಳವರಾಗಿದ್ದಾರೆ. ಪರಮಾತ್ಮ ಸಚ್ಚೇತನ ಸಚ್ಚಿದಾನಂದ ನಿತ್ಯ ಮುಕ್ತನಾಗಿದ್ದಾನೆ. ಮಹಾಲಕ್ಷ್ಮೀ ದೇವಿಯು ನಾಶವಿಲ್ಲದೆ ಶಶ್ವತೇಕ ಪ್ರಕಾರವಾಗಿ ದೇಹವುಳ್ಳವರಾಗಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಮಹಾಲಕ್ಷ್ಮೀ ದೇವಿ ಈಶಕೋಟಿಯಲ್ಲಿದ್ದಾಳೆ. ಯಾವಾಗಲೂ ಪರಮಾತ್ಮನ ಅಧೀನಳಾಗಿದ್ದಾಳೆ, ಅಸ್ವತಂತ್ರಳಾಗಿದ್ದಾಳೆ. ಪರಮಾತ್ಮನ ಅಧೀನಳಾಗಿದ್ದಾಳೆ, ಅಸ್ವತಂತ್ರಳಾಗಿದ್ದಾಳೆ. ಎಲ್ಲ ಜೀವರಂತೆ ಅಲ್ಲ. ಅವಳು ಜೀವಕೋಟಿಯಲ್ಲಿ ಬರೋದಿಲ್ಲ. ಅವಳನ್ನು ಅಕ್ಷರ ಶಬ್ದ ವಾಚ್ಯ ಅಂತ ವೇದಾದಿಗಳಲ್ಲಿ ಹೊಗಳಿದ್ದಾರೆ. ಕೂಟಸ್ಥ ಅಂದರೆ ಆಕಾಶದಂತೆ, ಆಕಾಶ ಹೇಗೆ ನಿರ್ವಿಕಾರವಾಗಿರುತ್ತದೆಯೋ, ಪುರುಷ ಅಕ್ಷರ ಅಂದರೆ ಮಹಾಲಕ್ಷ್ಮೀ ದೇವಿ ಒಂದೇ ರೀತಿಯಾಗಿರ್ತಾಳೆ, ನಾಶರಹಿತಳಾಗಿರ್ತಾಳೆ. ಸ್ತ್ರೀಯಳಾಗಿದ್ದರೂ ಪುಂಶಕ್ತಿ ಇದ್ದ ಕಾರಣ ಪುರುಷ ಶಬ್ದದಿಂದ ಕರೆಸುತ್ತಾಳಂತ ಹೇಳಿ ಚಾಂದೋಗ ಇತ್ಯಾದಿ ಭಾಷೆಗಳಲ್ಲಿ ಬಂದಿದೆ. ಮಹಾಲಕ್ಷ್ಮೀ ದೇವಿಯು ಬ್ರಹ್ಮಾದಿ ಜೀವರುಗಳಂತೆ ಅಸ್ವತಂತ್ರಳಲ್ಲ, ಅಂದರೆ ಸ್ವತಂತ್ರಳಾಗಿದ್ದಾಳೆ. ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದಾರೆ, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಸ್ಯಾ ಅಪಾಂಗಲವ ಮಾತ್ರತ ಪೂಜಿತ ಸಾ ಶ್ರೀಯತ್ ಕಟಾಕ್ಷ ಬಲವತ್ಯ ಅಜಿತಂ ನಮಾಮಿ ಅಂತ ಹೇಳಿದ್ದಾರೆ. ಮಹಾಲಕ್ಷ್ಮೀ ದೇವಿಗೂ ಅವಳು ಜೀವಕೋಟಿ ಗಣನೆಯಲ್ಲಿ ಬರುವುದಿಲ್ಲ. ಅವಳು ಪರಮಾತ್ಮನ ನಂತರ ಬರ್ತಾ ಇದ್ದಾಳೆ. ವಿಲಿಂಗ ಅಂತಂದರೆ ವಿರಜಾ ನದಿಯ ಸ್ನಾನದಿಂದ ಲಿಂಗದೇ ನಾಶವಾದರೂ ಮುಕ್ತರಾಗಿ
ನಾಶವಾಗಿ ಲಿಂಗದೇಹ ನಾಶವಾಗಿ ಮುಕ್ತರಾಗಿ ಸ್ವರೂಪ ಸುಖವುಳ್ಳವರು ನಾಶರಹಿತರಾಗಿದ್ದಾರೆ. ಅಕ್ಷರರು ಸಲಿಂಗರು ಅಂದರೆ ಲಿಂಗದೇಹಕ್ಕೆ ಯುಕ್ತರಾದವರು. ಇದರಲ್ಲಿ ಸುಜ್ಜರು ಸೃಷ್ಟಿಗೆ ಬರುವವರಾಗಿದ್ದಾರೆ. ಅನೇಕ ದೇಹಗಳು ಹೊಂದಿ ಆ ದೇಹ ನಾಶವನ್ನು ಹೊಂದುವವರಾಗಿದ್ದಾರೆ. ಅಸೃಜ್ಜರು ಅಂತಂದರೆ ಸೃಷ್ಟಿಗೆ ಬಾರದೇ ಇರುವವರು, ಅನಾದಿ ಅನಿತ್ಯ ಲಿಂಗದೇಹವುಳ್ಳವರು. ಈ ರೀತಿಯಾಗಿ ಜಡ ಪ್ರಕೃತಿ ಅಂದರೆ ಮೂಲ ಜಡ ಪ್ರಕೃತಿ, ಪ್ರಣವ ಅಂದರೆ ಓಂಕಾರ, ಅಕ್ಷರ ಅಂತಂದರೆ ಅಜಾದಿ 51 ವರ್ಣಗಳು, ಮಹಾಕಾಲಗಳು ನಿತ್ಯವಾಗಿವೆ, ಜಡವಾಗಿವೆ. ಇವುಗಳಿಗೆ ವಿಕಾರವಿಲ್ಲ. ಅಣುಕಾಲ, ಲವ, ತ್ರುಟಿ, ಕ್ಷಣ, ಫಳ, ಗಳಿಗೆ ಇವೆಲ್ಲವು ಅನಿತ್ಯ ಜಡಗಳು. ಇವುಗಳಿಗೆ ನಾಶ ಉಂಟು. ಇಂತು ನಿತ್ಯಾನಿತ್ಯ ಜಡ ನಾಮದಿಂದ ಕರೆಸುತ್ತೇವೆ. ಹೀಗೆ ಜೀವ, ಜಡ, ಹರಿ, ಈಶ ಈ 3 ಸಹಿತವಾದ ಭೇದಗಳ ಪಂಚಕ 5. ಈ ವಿಧವಾದ ಭೇದವನ್ನು ಸರ್ವತ್ರ ಸ್ಮರಿಸ್ತಾ ಇರು ಅಂತ ಹೇಳ್ತಾರೆ. ಸ್ಮರಿಸು ಸರ್ವತ್ರ ಸದಾ ಸೃಷ್ಟಿಯಲ್ಲಿ, ಮುಕ್ತಿಯಲ್ಲಿ ಕೂಡ 5 ಭೇದಗಳಿವೆ. ಇವು ನಿತ್ಯವಾಗಿವೆ ಅನ್ನುವುದನ್ನು ಚಿಂತನೆ ಮಾಡು ಅಂತ ಹೇಳ್ತಾರೆ. ಗೀತೆಯಲ್ಲೂ ಬಂದಿದೆ ದ್ವಾಭಿಮೌ ಅಂಥೇಳಿ, ಪುರುಷೋಲೋಕೆ ಅಂತ ಹೇಳಿ ಕ್ಷರಾಕ್ಷರ ಅಂತ 2 ವಿಧದ ಜೀವರಿದ್ದಾರೆ. ಅಕ್ಷರರು ಅಂದರೆ ಮುಕ್ತರು, ಅಸೃಜ್ಯರು ಇತ್ಯಾದಿ. ಈ ರೀತಿಯ ಸರಿಯಾಗಿ ಹರಿಯ ಪರಮಾತ್ಮನನ್ನು ಸರಿಯಾಗಿ ಈ ಭೇದಗಳನ್ನು ತಿಳಿದುಕೊಂಡು ಸರ್ವತ್ರದಲ್ಲಿ ಪರಮಾತ್ಮನನ್ನು ಸ್ಮರಣೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಈ ಭೇದ ಜ್ಞಾನ ಇರಲಿ ಅಂತ. ಜೀವ ಜೇವರ ಭೇದ ಜಡ ಜಡ ಜೀವ ಜಡಗಳ ಭೇದ ಪರಮನು ಜೀವ ಜಡಸು ವಿಲಕ್ಷಣನು ಎಂದರಿದು ನಿತ್ಯದಲ್ಲಿ ತಾವಿರಿಂಚಾಂಡದೊಳು ಎಲ್ಲ ಠಾವಿನಲ್ಲಿ ತಿಳಿದೈದು ಭೇದ ಕಳೇವರದೊಳಗರಿತಚ್ಚುತನ ಪದವೈದು ಶೀಘ್ರದಲ್ಲಿ. ಮೊದಲನೇದು ಜೀವ ಜೀವ ಭೇದ ಅಂದರೆ ಒಬ್ಬ ಜೀವನಿಗೂ ಇನ್ನ ಜೀವನಿಗೂ ಬೇರೆಯಾಗೇ ಇರ್ತಾನೆ, ಭೇದ ಇದ್ದೇ ಇದೆ. ಒಬ್ಬ ಜೀವ ಇದ್ದಂತೆ ಮತ್ತೆ ಯಾರೂ ಇರೋದಿಲ್ಲ. ಜಡ ಜಡ ನಿತ್ಯವಾದ ಜಡಗಳಲ್ಲಿಯೂ ಪರಸ್ಪರ ಭೇದವಿದೆ. ಅನಿತ್ಯವಾದ ಜಡಗಳಿಗೂ ನಿತ್ಯ ಜಡಗಳಿಗೂ ಭೇದ ಇದೆ, ಅನಿತ್ಯ ಜಡಗಳಿಗೂ ಭೇದ ಇದೆ. ಇನ್ನು ಮೂರನೇದು ಜೀವ ಜಡಗಳ ಭೇದ. ಜೀವರಿಗೂ ಮತ್ತು ಎಲ್ಲ ಜಡಗಳಿಗೂ ಭೇದ ಇದೆ. ಪರಮನು ಶ್ರೇಷ್ಠನಾದವನು, ಸರ್ವೋತ್ತಮನಾದವನು ಪರಮಾತ್ಮ. ಜೀವರಿಂದ ವಿಲಕ್ಷಣನಾಗಿದ್ದಾನೆ, ಜೀವರಿಂದ ಬೇರೆಯಾಗಿದ್ದಾನವನು. ಪರಮನು ಜಡಸು ವಿಲಕ್ಷಣನು, ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಜೀವರಿಂದಲೂ ಜಡಗಳಿಂದಲೂ ಬೇರೆಯಾಗಿದ್ದಾನೆ. ನಿತ್ಯದಲ್ಲಿ ಎಲ್ಲ ಕಾಲದಲ್ಲಿಯೂ, ಸರ್ವಕಾಲದಲ್ಲಿ, ಸೃಷ್ಟಿಯಲ್ಲಿ, ಮುಕ್ತಿಯಲ್ಲಿ ಈ ಪಂಚಭೇದ ಸತ್ಯ ಯಾವಾಗಲೂ ಇದೆ ಎಂದನ್ನುವುದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದ. ಎಂದರಿದು, ಇದನ್ನು ಸರಿಯಾಗಿ ತಿಳ್ಕೊ. ಈ ವಿರಿಂಚಾಂಡದಳು ಎಲ್ಲ ಠಾವಿನಲ್ಲಿ, ಈ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದೇಶ ಕಾಲಗಳಲ್ಲಿ ತಿಳಿದು 5 ಭೇದ, ಈ ಪಂಚವಿಧವಾದ ಭೇದವನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಕಳೇವರದೊಳಗಳಿತು, ಈ ಸ್ಥೂಲ ಶರೀರದಲ್ಲಿಯೂ ಸಹ 5 ಭೇದ ಇದೆ. ಸ್ಥೂಲ ಶರೀರದಲ್ಲಿ 24 ಜಡತತ್ವಗಳು, ಒಂದಕ್ಕೊಂದು ಭೇದ. ಆಮೇಲೆ ಸ್ಥೂಲ ಶರೀರಕ್ಕೂ ಅನಿರುದ್ಧ ಶರೀರಕ್ಕೂ ಭೇದ ಇದೆ. ಅನಿರುದ್ಧ ಶರೀರಕ್ಕೂ ಅವ್ಯಕ್ತ ಶರೀರಕ್ಕೂ ಭೇದ ಇದೆ. ಲಿಂಗ ಶರೀರಕ್ಕೂ ಭೇದ ಇದೆ. ಆಮೇಲೆ ಲಿಂಗ ಅವ್ಯಕ್ತ ಇವಕ್ಕೂ ಭೇದ ಇದೆ. ಈ ರೀತಿಯಾಗಿ ಶರೀರದಲ್ಲಿರುವಂತಹ ಜೀವನಿಗೂ ಈ ಜಡವಾದ ಶರೀರಕ್ಕೂ ಭೇದ ಇದೆ. ಜೀವನಲ್ಲಿರುವಂತಹ ಬಿಂಬನಾಗಿರುವಂತಹ ಪರಮಾತ್ಮನಿಗೂ
ಜೀವನಿಗೂ ಭೇದ ಇದೆ. ಎಲ್ಲ ಜಡ ಶರೀರಿಗಳಿಗೂ ಪರಮಾತ್ಮನಿಗೂ ಭೇದ ಇದೆ. ಈ ಪ್ರಕಾರ ಭೇದವನ್ನು ಸರಿಯಾಗಿ ತಿಳಿದುಕೊಂಡು ಅಚ್ಯುತನ ಪದವೈದು ಶೀಘ್ರದಲ್ಲಿ ಜೀವನಿಂದ ಯಾವಾಗಲೂ ಚ್ಯುತನಾಗಿ ಅಗಲದೇ ಇರುವಂತಹ ಬಿಂಬಮೂರ್ತಿಯಾಗಿರುವಂತಹ ಪರಮಾತ್ಮನ ಪಾದವನ್ನು 5 ಶೀಘ್ರದಲ್ಲಿ ಸರಿಯಾಗಿ ಉಪಾಸನೆಯನ್ನು ಮಾಡಿ ಬೇಗನೆ ಆ ಬಿಂಬನನ್ನು ಸಾಕ್ಷಾತ್ಕರಿಸಿಕೊ. ಆದ್ದರಿಂದ ತಿಳ್ಕೊಳ್ರಿ, ಜೀವರ ಭೇದ, ಜೀವಕ್ಕೂ ಭೇದ, ಜಡಕ್ಕೂ ಭೇದ, ಜಡಕ್ಕೆ ಭೇದ, ಜೀವ ಪರಮಾತ್ಮನಿಗೆ ಭೇದ, ಜಡ ಪರಮಾತ್ಮನಿಗೆ ಭೇದ. ಇದು ಭೇದಗಳನ್ನು ಸರಿಯಾಗಿ ತಿಳ್ಕೊಳ್ಳಿ. ಇನ್ನು ದೇಹದಲ್ಲೇ ಪಂಚಭೇದ ಹೇಗಂತಂದರೆ ಲಿಂಗ, ಅವ್ಯಕ್ತ, ಅನಿರುದ್ಧ, ಸ್ಥೂಲ ಈ ರೀತಿಯಾಗಿದೆ. ಇವು ಸಹ ಪರಸ್ಪರ ಭೇದಗಳಿಂದ ಕೂಡಿದೆ. ಈ ಜೀವರಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳಿಗೂ ಈ ಜೀವರಿಗೂ ಭೇದ ಇದೆ. ಮತ್ತೆ ಇಲ್ಲಿರುವಂತಹ ಪರಮಾತ್ಮನಿಗೂ ಈ ಜೀವರಿಗೂ ಭೇದವಿದೆ. ಜಡ ಶರೀರಕ್ಕೂ ಪರಮಾತ್ಮನಿಗೂ ಭೇದವಿದೆ. ಇದನ್ನು ಸರಿಯಾಗಿ ತರಿಕೊಂಡು ಪಂಚಭೇದ ಜ್ಞಾನ ಪುರಸ್ಸರವಾಗಿ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ ಅಂಥೇಳಿ ನಿರ್ಮಲ ಭಕ್ತಿಯಿಂದ ಆ ಪರಮಾತ್ಮನ ಉಪಾಸನೆಯನ್ನು ಮಾಡಿದರೆ ಮೋಕ್ಷವಾಗುತ್ತೆ. ಅದಕ್ಕೋಸ್ಕರವೇ ಇಲ್ಲಿ ಪಂಚಭೇದಗಳನ್ನು ಹೇಳಿದ್ದಾರೆ. ತಾರತಮ್ಯ ಜ್ಞಾನವು ಅಪರೋಕ್ಷಕ್ಕೆ ಅಂತರಂಗ ಸಾಧನವಾದುದರಿಂದ ಪರಸ್ಪರ ಭೇದ ಜ್ಞಾನವಾಗಲಿಕ್ಕೆ ಜೀವ ಎಂದು ಎರಡೆರಡು ಆವೃತ್ತಿಗಳಿಂದ ಈ ಪದ್ಯದಲ್ಲಿ ಹೇಳಿದ್ದಾರೆ. ಎಲ್ಲ ಕಾಲಕ್ಕೂ ಜೀವಕ್ಕೂ ಭೇದ ಇದೆ, ಜೀವ ಪರಮಾತ್ಮನಿಗೂ ಭೇದವಿದೆ. ಆದಿಯಲ್ಲಿ ಕ್ಷರಾಕ್ಷರಾಖ್ಯದ್ವೇದ ಅಕ್ಷರದೊಳು ರಮಾ ಮಧುಸೂದನರು ಕ್ಷರಗಳಳು ಪ್ರಕೃತಿ ಪ್ರಣವ ಕಾಲದೊಳು ವೇದ ಮುಖ್ಯ ತೃಣಾಂತ ಜೇವರ ಭೇದವನರಿತ ಅತಿ ರಹಸ್ಯವ ಬೋಧಿಸದೆ ಮಂದರಿಗೆ ಸರ್ವತ್ರದಲ್ಲಿ ಚಿಂತಿಪುದು. ಆದಿ ಸೃಷ್ಟಿ ಪ್ರಾರಂಭಕ್ಕೆ ಕ್ಷರ ಅಕ್ಷರ ದ್ವೇದ, ಕ್ಷರ ಅಕ್ಷರರು ಎಂದು 2 ಪ್ರಕಾರ. ಅಕ್ಷರದೊಳು ನಾಶರಹಿತರಾದವರಲ್ಲಿ ಮಹಾಲಕ್ಷ್ಮೀ ದೇವಿ ಮತ್ತು ಮಧು ನಾಮಕ ದೈತ್ಯನನ್ನು ಕೊಂದಂತೆ ಸಂಹಾರ ಮಾಡಿದಂತಹ ಪರಮಾತ್ಮ ಇವರಿಬ್ಬರೇ. ಕ್ಷರಗಳಲ್ಲಿ ಪ್ರಕೃತಿ, ಮೂಲ ಜಡ ಪ್ರಕೃತಿ. ಈ ಜಡ ಪ್ರಕೃತಿಗೆ ಅನಾದಿ ನಿತ್ಯತ್ವ ರಮಾಭಿಮನ್ಯವಾದದ್ದಿದು. ಸೃಷ್ಟಿ ಪ್ರಾರಂಭದಲ್ಲಿ ಮೂಲ ಜಡ ಪ್ರಕೃತಿಯಿಂದ ಸತ್ವ ರಜ ತಮೋ ಬಿಂದುಗಳನ್ನು ಉಪಚಯ ಮಾಡಿ ಅವ್ಯಕ್ತಾದಿ ಪೃಥ್ವಿ ತನಕ ಸಂಸೃಷ್ಟ ತತ್ವಗಳು ನಾಶವಾಗ್ತವೆ. ಪ್ರಣವ ಅಂದರೆ ಓಂಕಾರ ನಿತ್ಯವಾದದ್ದು. ಇದು ಸೃಷ್ಟಿ ಪ್ರಾರಂಭದಲ್ಲಿ ಓಂಕಾರದಿಂದ ಸರ್ವಭಾಷಾ ಅಭಿವ್ಯಂಜ ವ್ಯಕ್ತಿ ಇತ್ತು. ನಿತ್ಯವಾದ ಪುರಾಣಾದಿಗಳು ಅರ್ಥತಃ ನಿತ್ಯ, ಶಬ್ದತಃ ಅನಿತ್ಯ ನಾಶವಾಗುವು. ಮಹಾಕಾಲ ನಿತ್ಯವಾದರೂ ಸೃಷ್ಟಿ ಪ್ರಾರಂಭದಲ್ಲಿ ಅಣುಕಾಲಾದಿಗಳು ಅನಿತ್ಯ ನಾಶವಾಗುವು. ಇದಲ್ಲದೆ ಪ್ರಣವಕ್ಕೆ ಬ್ರಹ್ಮ, ಕಾಲಕ್ಕೆ ಗರುಡ ಅಭಿಮಾನಿಗಳಾದರೂ ಈ ಬ್ರಹ್ಮಾದಿ ಜೀವರ ಸ್ಥೂಲ ಶರೀರಕ್ಕೂ ನಾಶವಿದೆ. ಕಾರಣ ಅನಿತ್ಯವಾದವೆಲ್ಲ ಕ್ಷರ ಅಂತ ಕರೀತಾರೆ. ಮತ್ತು ವೇದ ಮುಖ್ಯ ತೃಣಾಂತ ಜೀವರ ಬ್ರಹ್ಮದೇವರೇ ಮೊದಲು ಮಾಡಿಕೊಂಡು ತೃಣಪರ್ಯಂತ ಎಲ್ಲ ಜೀವರ ಸ್ಥೂಲ ದೇಹ ಆರಂಭಿಸಿ ಲಿಂಗದೇಹ ಪರ್ಯಂತ ನಾಶವುಳ್ಳವೆಂದು ಇವರು ಕ್ಷರರು ಅಂತ ಕರೆಸ್ಕೊಳ್ತಾರೆ. ಭೇದಗಳ ನರಿತಿ ರಹಸ್ಯವ. ಕ್ಷರರಲ್ಲಿ 2 ವಿಧ, ರಮಾ ಮತ್ತು ಲಕ್ಷ್ಮೀದೇವಿ ಮತ್ತು ಪರಮಾತ್ಮ.
ಪ್ರಕೃತಿ, ಪ್ರಣವ, ಕಾಲ, ಬ್ರಹ್ಮಾದಿ ತೃಣಾಂತ ಜೀವರು, ಹೀಗೆ ಪಂಚಭೇದ, ಷಡ್ಭೇದ, ದ್ವಾದಶ ಅನಂತ ಭೇದಗಳಿವೆ. ಅದನ್ನು ಸರಿಯಾಗಿ ತಿಳಿದುಕೊಂಡು ಈ ರಹಸ್ಯವ, ಈ ತತ್ವವನ್ನು ಮಂದರಿಗೆ ಬೋಧಿಸದೆ, ಅಜ್ಞರಾದ ಮಿಥ್ಯಾಜ್ಞಾನಿಗಳಿಗೆ ಉಪದೇಶ ಮಾಡದೆ, ಈ ಎಲ್ಲ ವಿಧವಾದ ಭೇದಗಳನ್ನು ಸರ್ವತ್ರದಲ್ಲಿ ಚಿಂತಿಸುವುದು, ಎಲ್ಲ ದೇಶ ಕಾಲದಲ್ಲಿ ಈ ಭೇದ ನಿತ್ಯವಾಗಿದೆ, ಸತ್ಯವಾಗಿದೆ ಎಂದು ಚಿಂತನೆಯನ್ನು ಮಾಡಬೇಕು. ಸರಿಯಾಗಿ ತಿಳಿದುಕೊಂಡು ಮಾಡಬೇಕು. ಪ್ರಕೃತಿಗೆ, ಮೂಲ ಪ್ರಕೃತಿಗೆ ಅಭಿಮಾನಿ ಮಹಾಲಕ್ಷ್ಮೀ ದೇವಿ, ಓಂಕಾರಕ್ಕೆ ಅಭಿಮಾನಿ ಪ್ರಣವ ಓಂಕಾರಕ್ಕೆ ಅಭಿಮಾನಿ ಬ್ರಹ್ಮದೇವರು, ಕಾಲಾಭಿಮಾನಿ ಗರುಡ, ಪ್ರಕೃತಿ, ಕಾಲ, ಪ್ರಣವ ವೇದದಿಂದ ಋಣಾಂತ ಸರ್ವ ಜೀವರು ಬದ್ಧರಾಗಿದ್ದಾರೆ. ಪಂಚಭೇದ ತಾತ್ಪರ್ಯ ಅಂತಂದರೆ ಪ್ರಕೃತಿ, ಪ್ರಣವ, ಕಾಲ ಮೂರು ಜಡ, ಆಮೇಲೆ ಇನ್ನೊಂದು ಜೀವರು ಒಂದು, ಈಶಕೋಟಿಗಳಲ್ಲಿ ಸೇರಿದಂತಹ ಲಕ್ಷ್ಮೀದೇವಿ ಮತ್ತು ಪರಮಾತ್ಮ. ಈ ರೀತಿಯಾಗಿ 5 ಭೇದಗಳಿವೆ. ಈ ಪಂಚಭೇದವನ್ನು ಸರಿಯಾಗಿ ತಿಳಿದುಕೊಂಡು ಜೀವರುಗಳು ಜಡವಾದ ಸೂಕ್ಷ್ಮ ಪರಮಾಣುವಿನೊಳಗೆ ಅನಂತ ಜೀವರು ಇರುತ್ತಾರೆ. ಪರಮಾಣು ಪ್ರದೇಶೇಶು ಹೆನಂತ ಪ್ರಾಣಾಶಯ ಅಂತ ಹೇಳಿದ್ದಾರೆ. ಅದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಅಕ್ಷರಾಕ್ಷರಗಳಲ್ಲಿ ಲಕ್ಷ್ಮೀದೇವಿ ಅಕ್ಷರಳೆನಿಸಿದ್ದರು. ಮುಕ್ಷರ ಅಕ್ಷರ ಶಬ್ದವಾಚ್ಯ ಪರಮಾತ್ಮನೇ. ಲಕ್ಷ್ಮೀದೇವಿಗೆ ಪಾರತಂತ್ರವಿರುವುದರಿಂದ ಅಮುಖ್ಯಳು ಅಂತ ಕರೆಸ್ಕೊತಾರೆ. ಆದರೂ ಇತರ ಅಕ್ಷರರಿಂದ ವಿಲಕ್ಷಣರಾಗಿದ್ದಾಳೆ ಅನ್ನೋದನ್ನು ಸರಿಯಾಗಿ ತಿಳ್ಕೋಬೇಕು. ಮಹಾಲಕ್ಷ್ಮಿ ಮತ್ತು ಪರಮಾತ್ಮನ ಅಕ್ಷರನೆಂದು ಇಲ್ಲಿ ಪದ್ಯದಲ್ಲಿ ನಿರೂಪಿಸಿದ್ದಾರೆ. ದ್ವೇಧ ಅಂದರೆ 2 ವಿಧ, ಜೀವರು 2 ವಿಧರ ಅಕ್ಷರ ಮತ್ತು ಅಕ್ಷರರು ಅಂಥೇಳಿ 2 ವಿಧರಾಗಿದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇದನ್ನು ಸರಿಯಾಗಿ ತಿಳ್ಕೊ ಅಂತ ಹೇಳ್ತಾರೆ. ದ್ವೀಪ ದೀಪದಿಂ ದೀಪಗಳು ಪೊರಮಟ್ಟಾಲ್ ಆಪಣಾಲಯ ಗತ ತಿಮಿರಗಳ ತಾಪರಿಹರ ಗೈಸಿ ತತ್ಕಥ ಪದಾರ್ಥ ತೋರ್ಪಂತೆ ಸೌಪರ್ಣಿ ವರವಹನು ತಾ ಬಹುರೂಪ ನಾಮದಲ್ಲಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು ಯಥೇಷ್ಟ ಮಹಿಮೆಯ ತೋರ್ಪ ತಿಳಿಸದಲೇ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದರೂ ಬಹುರೂಪ ಬಹುನಾಮದಿಂದ ಆಯಾ ಅಧಿಷ್ಠಾನಗಳಂತೆ ತಕ್ಕ ವ್ಯಾಪಾರ ಮಾಡಿಸ್ತಾನೆ. ಹೊರತಾಗಿ ತನ್ನ ಪೂರ್ಣ ಶಕ್ತಿ ತೋರುವುದಿಲ್ಲ ಅಂತ ಹೇಳಿ ಅದಕ್ಕೆ ದೀಪದ ದೃಷ್ಟಾಂತದಿಂದ ಹೇಳ್ತಾ ಇದ್ದಾರೆ. ದೀಪದಿಂ, ಪ್ರಕಾಶಮಾನವಾದ ಒಂದು ದೀಪದಿಂದ ಅನೇಕ ಪ್ರಕಾಶಮಾನವಾದ ದೀಪಗಳು ಹೊರಮಟ್ಟು ಹೊರಗೆ ಹೊರಟು, ಒಂದು ದೀಪದಿಂದ ಅನೇಕ ದೀಪಗಳು ಹಚ್ಬೋದು. ಹೊರಟು ಆಪಣಾಲಯದ ತಿಮಿರುಗಳ ಪರಿಹರಿಸಿ, ಅಂಗಡಿ ಮತ್ತು ಮನೆಯಲ್ಲಿರುವಂತಹ ಕತ್ತಲೆಯನ್ನು ಪರಿಹಾರ ಮಾಡಿ, ದೀಪ ಪ್ರಕಾಶದಿಂದಲೇ ಕತ್ತಲೆ ತನ್ನಿಂದ ತಾನೇ ದೂರಾಗಿ ತದ್ಗತ ಅಂದರೆ ಆ ಅಂಗಡಿಯಲ್ಲಿರುವ ಪದಾರ್ಥ ತೋರ್ಪಂತೆ, ಸಕಲ ವಸ್ತುಗಳನ್ನು ತೋರುವಂತೆ ಇದರ ಸೌಪರ್ಣಿ ವರವಹನ, ಕಾಲಾಭಿಮಾನಿಯಾಗಿರುವಂತಹ ಗರುಡ ವಾಹನನಾದ ಪರಮಾತ್ಮನು ಬಹಿರಂಗದಲ್ಲಿ ಕಾಲರೂಪದಿಂದ ಬಹುರೂಪದಿಂದ ಆಯಾ ಅಧಿಷ್ಠಾನಗತನಾಗಿ ಆಯಾ ರೂಪ ಆಯಾ ನಾಮದಿಂದ ಎಲ್ಲ ಕಡೆಗೆ ವ್ಯಾಪಿಸಿದ್ದು ಸರ್ವತ್ರ ವ್ಯಾಪ್ತನಾಗಿ ಇದ್ದು ಯಥೇಷ್ಟ ಮಹಿಮೆಯ ಆಯಾ ಜೀವರ ಯಾವ ಜೀವರ ಯೋಗ್ಯತೆಗನುಗುಣವಾದ ತನ್ನ ಇಚ್ಛಾನುರೂಪ ಮಹಿಮೆಯನ್ನು ತೋರಿಸ್ತಾನೆ. ತಿಳಿಸದಲೇ ತನ್ನ ಅನಂತ ಮಹಿಮೆಗಳನ್ನು ಪೂರ್ಣವಾಗಿ ಯಾರಿಗೂ ತಿಳಿಸೋದಿಲ್ಲ ಪರಮಾತ್ಮ. ಹೀಗೆ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಆಯಾ
ದೃಷ್ಟಾಂತದಿಂದ ದಾಸರು ಹೇಳ್ತಾ ಇದ್ದಾರೆ. ನಳಿನ ಮಿತ್ರಗೆ ಇಂದ್ರದನು ಪ್ರತಿಫಲಿಸುವಂತೆ ಜಗತ್ರಯವು ಕಂಗೊಳಿಪುದನು ಬಾಧಿಯಲಿ ಪ್ರತಿಬಿಂಬ ಭಯದಿ ಹರಿಗೆ. ತಿಳಿಯ ತ್ರಿಕುದ್ಧಾಮನತಿ ಮಂಗಳ ಸ್ವರೂಪವ ಸರ್ವಠಾವೆಲೆ ಪೊಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು. ನಳಿನ ಮಿತ್ರಗೆ ಕಮಲ ಸಖನಾಗಿರುವಂತಹ ಸೂರ್ಯನಿಗೆ ಇಂದ್ರಧನು, ಇಂದ್ರಚಾಪ ಅಂದರೆ ಕಾಮನ ಬಿಲ್ಲು, ವರ್ಷಾಕಾಲದಲ್ಲಿ ಕಾಣಿಸುತ್ತೆ, ಮಳೆಗಾಲದಲ್ಲಿ ಪ್ರತಿಫಲಿಸುವಂತೆ ಸೂರ್ಯನಿಗೆ ಎದುರಾಗಿ ಆ ಕಾಮನ ಬಿಲ್ಲು ಮೂಡುತ್ತೆ. ಜಗತ್ರಯವು ಜಗಶಬ್ದ ಜೀವವಾಚಿಯಾದ ಕಾರಣ ತ್ರಿವಿಧ ಜೀವರು ಕಂಗೊಳಿಪುದ ಅನುತ್ಪಾದಿ ಭಾಷೋಪಾಧಿ ಇಲ್ಲದೆ ಅನುಪಾಧಿ ಸ್ವರೂಪೋಪಾಧಿಯಿಂದ, ಅಂದರೆ ಮನುಜಾದಿ ದೇಹದ ಛಾಯಾ ನೆಳಲು ಹೇಗೆ ದೇಹದಂತೆ ಅವನ ಅಧೀನವಾಗಿ ಕಾಣುತ್ತಿದೆಯೋ, ನೆರಳು ಜೀವನ ಅಧೀನವೇ ಅದು. ಸೂರ್ಯನಿಗೆ ಯಾವ ಉಪಾಧಿ ಇಲ್ಲದೆ ಸೂರ್ಯನ ಛಾಯೆಯೇ ನೀರು ತುಂಬಿದ ಮೋಡದಲ್ಲಿ ಪ್ರತಿಬಿಂಬಿಸುವಂತೆ ಪ್ರತಿಬಿಂಬಾಹಯದಿ ಕಂಬಳಿಪುದು ಹೇಗೆ ಛಾಯೆಯು ದೇಹಾಧೀನವಾಗಿ ದೇಹ ತಿರುಗಿದಂತೆ ತಿರುಗುತ್ತದೆಯೋ ಪ್ರತಿಬಿಂಬ ನಾಮದಿಂದ ಕರೆಸುತ್ತದೆ. ತಿಳಿಯತ್ರಕುದ್ಧ ನಾಮತಿ ಮಂಗಳ ಸ್ವರೂಪವ ಸರ್ವಠಾವೆಲೆ ಶ್ವೇತದ್ವೀಪ ಅನಂತಾಸನ ವೈಕುಂಠ ಮಂದಿರವಾದ ಪರಮಾತ್ಮನೇ ಸರ್ವರ ಬಿಂಬನೆಂದು ಆ ಪರಮಾತ್ಮನ ಮಂಗಳ ಸ್ವರೂಪವನ್ನು ಧ್ಯಾನಿಸಿ ಉಪಾಸನೆ ಮಾಡುವುದು. ಸಚ್ಚಿದಾನಂದ ಹರಿಗೆ ಸರ್ವದಾ ದಾಸ, ಬಿಂಬಾಧೀನನಾಗಿರುವಂತಹ ಪರಮಾತ್ಮನಿಗೆ ನಾನು ಯಾವಾಗಲೂ ದಾಸನಾಗಿದ್ದೇನೆ ಅಂತ ಹೀಗೆ ಉಪಾಸನೆ ಮಾಡಿದರೆ ಪ್ರಹ್ಲಾದ ಪೋಷಕನು, ನಿರ್ವ್ಯಾಜ ಭಕ್ತನಾಗಿರುವಂತಹ ಪ್ರಹ್ಲಾದ ಅಂದರೆ ಪ್ರಕರ್ಷೇಣ ಆಹ್ಲಾದ ಕೊಡುವ ಚಿನ್ಮಯ ರೂಪನಾದ ಜೀವನಲ್ಲಿ ನೃಸಿಂಹ ರೂಪದಿಂದ ಇರುವ ಪರಮಾತ್ಮನು ಸಕಲ ದುರಿತಗಳನ್ನು ಪರಿಹಾರ ಮಾಡಿ ಪ್ರತಿ ದಿವಸ ನಿತ್ಯದಲ್ಲಿ ಹೃದಯಕ್ಕೆ ಹೊಳೆವ ಈ ಸ್ಥೂಲ ದೇಹದ ಹೃತ್ಕಮಲದಲ್ಲಿ ಹೊಳೆಯುತ್ತಾನೆ, ಕಾಣಿಸ್ತಾನೆ. ಇದೇನು ಶ್ರೀಹರಿಗೆ ನಾನು ಬಿಂಬ, ಶ್ರೀಹರಿ ನನಗೆ ಬಿಂಬ, ನಾನು ಅವನಿಗೆ ಪ್ರತಿಬಿಂಬ ಅಂತ ಹೇಳಿ ಉಪಾಸನೆ ಮಾಡಬೇಕು. ಸರಿಯಾಗಿ ತಿಳಿದುಕೊಂಡು ಉಪಾಸನೆ ಮಾಡಬೇಕು. ನೀನು ಮನಸ್ಸಿಗೆ ಬಂದಂಗಲ್ಲ, ಶಾಸ್ತ್ರದಲ್ಲಿ ಹೇಳಿದಂತೆ ಉಪಾಸನೆ ಮಾಡಬೇಕು. ಇದನ್ನು ನಾಳಿನ ದಿವಸ ಇನ್ನು ವಿವರವಾಗಿ ತಿಳ್ಕೊಳ್ಳೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರಪಡಿಸುವರ.